Hi friends, this is Cherry. Genuine. So genuine always pure, ಸೊ ಜೆನ್ಯೂನ್ ಯಾವಾಗ ಅಡಾಪ್ಟ್ ಆಗುತ್ತೆ? ಸೊ ವೆನ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಝೀರೋ. ಯಾಕಂದರೆ ಒಂದು ವಸ್ತು ಬೇಕು ಅಂತ ಅಂದ್ಕೊಂಡಾಗ ಥರ್ಡ್ ಪರ್ಸನ್ ಅದನ್ನು ಆಕ್ಯುಪೈಡ್ ಮಾಡ್ಕೋಬೇಕಂದಾಗ ವಿ ಆರ್ ಟೆಲ್ಲಿಂಗ್ ಲೈಯಿಂಗ್, ಸೊ ದಟ್ ದಿರ್ ಈಸ್ ನೋ ಸಿನ್ಸಿಯರ್ ಜೆನ್ಯೂನ್. ಆ್ಯಂಡ್ ನಾವು ಮಾತಾಡೋ ವೇಲಾಗಲಿ, ನಾವು ಇನ್ನೊಬ್ಬರ ಜೊತೆ ಬಿಹೇವ್ ಮಾಡೋ ವೇಲಾಗಲಿ, ಅಲ್ಲೇ ಗೊತ್ತಾಗುತ್ತೆ ನಾವು ಜೆನ್ಯೂನ್ಡ ಅಥವಾ ಬ್ಯಾಡ್ ಲೈಯರ ಅಂತ. ಆ್ಯಂಡ್ ನಾವು ಜೆನ್ಯೂನ್ ಪರ್ಸನ್ ಆಗಿ ಹೇಗೆ ಇರಬೇಕಂದ್ರೆ, ಸೊ ಸಿಂಪಲ್, just be yourself, don't compare to others, don't lie with anyone, be honest with yourself, be honest with your around people, respect your time, believe with yourself. Most of the thing, first understanding what you are. ಸೊ ಇಷ್ಟೆಲ್ಲ ಅರ್ಥ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಜೆನ್ಯೂನ್ ವೆದರ್ ನಿಮ್ಮಲ್ಲಿ ಕಾಣಿಸುತ್ತೆ. ಆ್ಯಂಡ್ ಜೆನ್ಯೂನ್ ಆಲ್ವೇಸ್ ಸೈಲೆಂಟ್, ಸೊ ಆ್ಯಂಡ್ ದೇ ಆರ್ ಆಲ್ವೇಸ್ ಹ್ಯಾಪಿ ವಿತ್ ದೆಮ್ಸೆಲ್ಸ್. ಆ್ಯಂಡ್ ನಾವು ಎಷ್ಟೇ ಅರ್ಟ್ ಮಾಡಿದರೂ ಕೂಡ ಅವ್ರು ಅರ್ಟ್ ಆಗಲ್ಲ, ಈಸಿಯಾಗಿ ತೊಗೊಳ್ತಾರೆ, ಇನ್ನೊಬ್ಬರಿಗೆ ಅರ್ಟ್ ಅಂತೂ ಮಾಡಲ್ಲ. ಆ್ಯಂಡ್ ದೇ ಆಲ್ವೇಸ್ ಫೋಕಸ್ಡ್, ಆ್ಯಂಡ್ ದೇ ಡೋಂಟ್ ಫಿಂಗರಿಂಗ್ ವಿತ್ ಎನಿ ಒನ್ಸ್ ಲೈಫ್, ಆ್ಯಂಡ್ ಈವನ್ ದೇ ಡೋಂಟ್ ಟೇಕ್ ಎನಿ ಕೈಂಡ್ ಆಫ್ ಸಪೋರ್ಟ್ಸ್ ವಿತ್ ಎನಿ ಒನ್. ಸೊ ಫೈನಲಿ ಜೆನ್ಯೂನ್ಡಾಗಿರಿ, ಹೋಗೋದೇನಿಲ್ಲ. ಕೆಲಸಗಳಲ್ಲಿ ತಪ್ಪಾಯ್ತಾ, ಜೆನ್ಯೂನ್ಡಾಗಿರಿ, ಒಪ್ಕೊಬಿಡಿ, ಜೆನ್ಯೂನ್ಡಾಗಿ ಒಪ್ಕೊಬಿಡಿ, ಬಟ್ ಪದೇ ಪದೇ ಅದನ್ನೇ ತಪ್ಪು ಮಾಡಿಬಿಡಿ. ಸೊ ಲೈಫಲ್ಲಿ ತಪ್ಪು ಮಾಡಿದ್ರೆ ನಿಮಗೆ ನೀವು ಅರ್ಥ ಮಾಡಿಸಿ, ಏನಕ್ಕೆ ಆ ಪ್ರಾಬ್ಲಮ್ ಆಯಿತು ಅಂತ ಕೇಳಿ, ಮತ್ತೆ ಆ ತಪ್ಪನ್ನು ಮಾಡಬೇಡಿ. ಸೊ ಲೈಫಲ್ಲಿ ಕ್ಷಮಿಸಲಾರದಷ್ಟು ದೊಡ್ಡ ತಪ್ಪೇನು ಗೊತ್ತಾ? ಮಾಡಿದ ತಪ್ಪನ್ನೇ ಪದೇ ಪದೇ ಮಾಡೋದು. ಪ್ಲೀಸ್ ಬಿ ಜೆನ್ಯೂನ್, ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ, ಈ ಸಮಾಜಕ್ಕೆ.